ಮಾಲೂರು ಪಟ್ಟಣದ ಪಶುಸಂಗೋಪನಾ ಇಲಾಖೆ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚವ್ವೇನಹಳ್ಳಿ ವಿಜಿ ನೇತೃತ್ವದಲ್ಲಿ ಹಸು, ಕೋಳಿ, ಎಮ್ಮೆ, ಮೇಕೆಯೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಎಸ್ಎಂ ವೆಂಕಟೇಶ್, ಕೋಲಾರ ಜಿಲ್ಲೆಗೆ ಪಶು ಸಂಗೋಪನಾ ಮತ್ತು ಪಶು ವೈದ್ಯಕೀಯ ಇಲಾಖೆಗೆ ಉಪನಿರ್ದೇಶಕರಾಗಿ ಡಾ ತುಳಸಿರಾಮ್ ಬಂದಾಗಿನಿಂದ ಇಲಾಖೆಯಲ್ಲಿ ರಾಷ್ಟ್ರೀಯ ಜಾನುವಾರು ವಿಷನ್, ಕುರಿ, ಹಂದಿ, ಗೋಶಾಲೆ ಉತ್ತೇಜನ ಅಮೃತ ಯೋಜನೆ, ಗೋಶಾಲೆ ನಿರ್ವಹಣೆಯಲ್ಲಿ ಸಾಕಷ್ಟು ಹಣ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿದರು. ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿರುವ ಉಪನಿರ್ದೇಶಕ ಡಾ ತುಳಸಿರಾಮ್ ಹಾಗೂ ರೈತರ ಬಳಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಇಲಾಖೆಗೆ ಸಮಯಕ್ಕೆ ಸರಿಯಾಗಿ ಬಾರದೆ ಜಾನುವಾರುಗಳಿಗೆ ಹಾಗೂ ಹೈನುಗಾರಿಕೆ, ಹಸು, ಎಮ್ಮೆಗಳ ರೋಗಗಳಿಗೆ ಸಂಬಂಧಿಸಿ ವೀಣಾರವರು ಕ್ರಮ ಕೈಗೊಳ್ಳದೇ ಇರುವುದರಿಂದ ಇವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ ಮುಂಭಾಗ ಒಂದು ಕುರಿ, ಕೋಳಿ ಮತ್ತು ಮೇಕೆಗಳು ಮತ್ತು ಹಸುಗಳನ್ನು ಹಿಡ್ಕೊಂಡು ಬಂದು ನಾವು ಒಂದು ವಿನೂತನವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ಇವತ್ತು ಕರ್ನಾಟಕ ಸರ್ಕಾರ ಪಶುಪಾಲನೆ ಮತ್ತು ಹೈನುಗಾರಿಕೆಗೆ ಸಾವಿರಾರು ಕೋಟಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಉದ್ದುದ್ದ ಭಾಷಣಗಳನ್ನು ಬಿಗಿತಾರೆ. ಆದರೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಹಣವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ, ವಿನಿಯೋಗ ಮಾಡಿಕೊಳ್ಳೋದಕ್ಕೆ ಇವತ್ತು ಸರಿಯಾದ ರೀತಿಯ ಅಧಿಕಾರಿಗಳ ಕೊರತೆ ಇವತ್ತು ಇಡೀ ಜಿಲ್ಲಾದ್ಯಂತ ಕಾಡ್ತಾ ಇದೆ. 2021ರಿಂದ 2024ರವರೆಗೆ ಕೋಲಾರ ಜಿಲ್ಲಾ ಪಶುಪಾಲನಾ ಮತ್ತು ಪಶು ಇಲಾಖೆಯಲ್ಲಿ ನಡೆದಿರುವ ರಾಷ್ಟ್ರೀಯ ಜಾನುವಾರು ವಿಷನ್, ಗೋಶಾಲೆ, ಹೈನುಗಾರಿಕೆ ಉತ್ತೇಜನ ಅಮೃತ ಯೋಜನೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ವಿಶೇಷ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಅಕ್ರಮಗಳಿಗೆ ಕಾರಣವಾಗಿರುವ ಅಧಿಕಾರಿಗಳನ್ನು ಕರ್ತವ್ಯದಿಂದ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು. ಮಾಲೂರು ಪಶುಸಂಗೋಪನಾ ಇಲಾಖೆಯಲ್ಲಿ ಸುಮಾರು ವೈದ್ಯಾಧಿಕಾರಿಗಳ ಹುದ್ದೆ ಖಾಲಿಯಾಗಿದ್ದು, ಆ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು. ಮಾಲೂರು ತಾಲೂಕು ಪಶುಸಂಗೋಪನಾ ಮತ್ತು ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕರು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೆ ಹೈನುಗಾರಿಕೆಗೆ ಮತ್ತು ರೈತರಿಗೆ ತೊಂದರೆಯಾಗಿದ್ದು, ಸಹಾಯಕ ನಿರ್ದೇಶಕರನ್ನು ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಪಶು ಇಲಾಖೆಯಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹಾಗೂ ಗೋಶ್ರಮಗಳು, ಅದರಲ್ಲೂ SCP, TSP ವಿಚಾರದಲ್ಲಿ ಇವತ್ತು ಸಾಕಷ್ಟು ಅಕ್ರಮಗಳು ಈ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇದೆ. 2020-21ನೇ ಸಾಲಿನಿಂದ ಹಿಡಿದು 23-24 ಸಾಲಿನವರೆಗೂ ಸಹ ಸಾಕಷ್ಟು ಹಣ ದುರುಪಯೋಗ ಆಗಿದೆ. ಇವತ್ತು ಮಾಲೂರು ತಾಲೂಕು ಎಷ್ಟು ಗೋ ಆಶ್ರಮಗಳಿದ್ದಾವೆ, ಅದರ ಎಷ್ಟು ಗೋವುಗಳಿದ್ದಾವೆ, ಆ ಗೋವುಗಳಿಗೆ ಮೇವನ್ನು ಎಷ್ಟು ಪೂರೈಸ್ತಾ ಇದ್ದಾರೆ, ಆ ಜಾನುವಾರುಗಳು ಎಷ್ಟಿದ್ದಾವೆ, ಅದರಿಂದ ಬರ್ತಕ್ಕಂಥ ಸಗಣಿ ಆಗ್ಬೋದು, ಮಲಮೂತ್ರ ವಿಸರ್ಜನೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಎಲ್ಲಿವರೆಗೂ ಕೂಡಿಕೊಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇದುವರೆಗೂ ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ಸಾವಿರಾರು ಕೋಟಿಗಳು ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಹೈನುಗಾರಿಕೆ ಮಿಷನ್ ಅಂತಕ್ಕಂಥದ್ದೇನಿದೆ ಬರ್ತಾ ಇದೆ. ಆದರೆ ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಇವತ್ತು ಸರಿಯಾದ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗ ಇವತ್ತು ಜೀವನ ಮಾಡ್ತಾ ಇದೆ. ಆಸ್ಪತ್ರೆಗಳಿಗೆ ಕನಿಷ್ಠ ಪಕ್ಷ ದಿನಕ್ಕೆ ಒಬ್ಬ ವೈದ್ಯಾಧಿಕಾರಿಗಳು ಸಹ ಭೇಟಿಯನ್ನು ಕೊಡ್ತಾ ಇಲ್ಲ. ಪಾಪ ಅವ್ರು ಯಾರೋ ಡಿ ಗ್ರೂಪ್ ನೌಕರು ಹೋಗೋದು, ಇಂಜೆಕ್ಷನ್ ಕೊಡೋದು, ಏನು ಹಸುಗಳಿಗೆ, ಕುರಿಗಳಿಗೆ, ಕೋಳಿಗಳಿಗೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು JD ಏನಿದ್ದಾರೆ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರನ್ನು ಈ ಕೂಡಲೇ ಈ ಕೋಲಾರ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು. ಆ ಹುದ್ದೆಗಳನ್ನು ಬೇರೆಯವರನ್ನ ನಿಯೋಜನೆ ಮಾಡಬೇಕು. ಖಾಲಿ ಇರ್ತಕ್ಕಂಥ ಪಶು ವೈದ್ಯ ಅಧಿಕಾರಿಗಳನ್ನು ನೇಮಕಾತಿ ಮಾಡಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸುತ್ತೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಖಜಾಂಚಿ ಶಾಮಣ್ಣ, DN ನಾರಾಯಣಸ್ವಾಮಿ, ಆರೋಹಳ್ಳಿ ಮುನಿರಾಜು, ಗಾಂಧಿ ವೃತ್ತ ಬಾಬು, ಉಳ್ಳೇರಹಳ್ಳಿ ಮುನಿರಾಜು, ಯಶವಂತಪುರ ಮುನಿರಾಜು, ತಿರುಮಲೇಶ್, ಅಂಬರೀಶ್, ವರದಪುರ ನಾರಾಯಣಸ್ವಾಮಿ, ಬಿಂಗಿಪುರ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು.